ಈ ಚಿತ್ರದಲ್ಲಿ ಒಂದು ಆರ್ಫನೇಜ್ ಇದೆ. ಅಲ್ಲೇ ಬೆಳೆದು ದೊಡ್ಡವಳಾಗಿದ್ದ ಹೀರೋಯಿನ್ ಅವಳಿಗೆ ಅಂತ ಒಂದು ಫ್ಯಾಮಿಲಿ ಸಿಕ್ಕಿ ಸೆಟ್ಲ್ ಆಗ್ತಾಳೆ. ಅವಳು ಬೆಳೆದಿದ್ದ ಆರ್ಫನೇಜ್ ನ ಮಾರಾಟ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಅದನ್ನ ಇವಳೆ ತಗೊಂಡು ರಿನೋವೇಟ್ ಮಾಡಿ ಮನೆಯಾಗಿ ಬದಲಾಯಿಸ್ತಾಳೆ. ಆಮೇಲೆ ಅಲ್ಲಿ ನಡೆಯೋ ಭಯಾನಕ ಘಟನೆಗಳು ಹಾಗೇನೆ ಅವರು ದತ್ತು ತಗೊಂಡು ಸಾಕಿದ್ದ ಮಗ ನಿಗೂಢವಾಗಿ ಕಾಣೆ ಆಗ್ತಾನೆ. ಹಾಗಾದ್ರೆ ಇದಕ್ಕೂ ಮುಂಚೆ ಆರ್ಫನೇಜ್ ಅಲ್ಲಿ ಇದ್ದ ಮಕ್ಕಳಿಗೆ ಏನಾಯ್ತು? ಹೀರೋಯಿನ್ ತನ್ನ ಮಗನ್ನ ಕಂಡು ಹಿಡಿತಾಳ ಅನ್ನೋ ಕಥೆನ ಭಯಂಕರ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ದ ಆರ್ಫನೇಜ್. ನಿಮ್ಮಲ್ಲಿ 60% ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮ್ಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆರ್ಫನೇಜ್ ನ ತೋರಿಸ್ತಾರೆ. ಲಾರಾ ಅನ್ನುವ ಹುಡುಗಿ ಫ್ರೆಂಡ್ಸ್ ಜೊತೆ ಸೇರಿ 1 2 3 ನಾಕ್ ಆನ್ ದ ವಾಲ್ ಗೇಮ್ ನ ಆಡ್ತಾ ಇದ್ದಾಳೆ. ಲಾರಾ ಜೊತೆಲಿರೋ ಬೇರೆ ಮಕ್ಕಳು ಸ್ವಲ್ಪ ಫಿಸಿಕಲಿ ಚಾಲೆಂಜ್ಡ್. ಈಗ ಸಿಸ್ಟರ್ಗೆ ಒಂದು ಕಾಲ್ ಬರುತ್ತೆ, ನಿಮ್ಮ ಆರ್ಫನೇಜ್ ಅಲ್ಲಿರೋ ಲಾರಾನ ಮಾತ್ರ ನಾವು ದತ್ತು ತಗೋತೀವಿ ಅಂತ. ಕಟ್ ಮಾಡಿದ್ರೆ 30 ವರ್ಷದ ನಂತರ ಇವಳ ಲಾರಾ ಈಗ ದೊಡ್ಡವಳಾಗಿ ಮದುವೆ ಆಗಿದ್ದಾಳೆ. ಹಸ್ಬೆಂಡ್ ಹೆಸರು ಕಾರ್ಲೋಸ್. ಇವ್ರ ಮಗ ಸಿಮನ್ ಕಿರ್ಚಾಡ್ತಾ ಇರೋದ್ರಿಂದ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಹೋಗಿ ಎಲ್ಲಿ ನಿನ್ನ ಇಮ್ಯಾಜಿನರಿ ಫ್ರೆಂಡ್ಸ್ ಅಂತ ಕೇಳ್ತಾರೆ. ಈ ಸೈಮನ್ಗೆ ಒಂದು ಸಮಸ್ಯೆ ಇದೆ. ಅದೇನಂದ್ರೆ ಅವನ ಇಮ್ಯಾಜಿನೇಷನ್ ಪ್ರಕಾರ ಅವನಿಗೆ 2 ಫ್ರೆಂಡ್ಸ್ ಇದ್ದಾರಂತೆ. ಒಬ್ಬ ಪೀಟರ್ಸನ್, ಇನ್ನೊಬ್ಬ ಜಾಕ್ಸನ್. ಇವತ್ತು ಆ ಫ್ರೆಂಡ್ಸ್ ಬಂದಿಲ್ಲ ಅಂತಿದ್ದಾನೆ. ಸೈಮನ್ ಇವ್ರ ಸ್ವಂತ ಮಗ ಅಲ್ಲ, ದತ್ತು ತಗೊಂಡು ಸಾಕ್ತಾ ಇದ್ದಾರೆ. ನಾನ್ ಚಿಕ್ಕ ವಯಸ್ಸಲ್ಲಿ ಇದೇ ಬೆಡ್ ಅಲ್ಲೇ ಮಲ್ಕೊಂಡಿದ್ದೆ. ಆಪೋಸಿಟ್ ಇರೋ ಲೈಟ್ ಹೌಸ್ ಇಂದ ಬೆಳಕು ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಅಂತ ಲಾರಾ ಹೇಳ್ತಾಳೆ. ನೆಕ್ಸ್ಟ್ ಡೇ ಮನೆ ರಿನೋವೇಟ್ ಆಗ್ತಿದೆ. ಯಾಕಂದ್ರೆ ಮೊದಲು ಇದೊಂದು ಆರ್ಫನೇಜ್ ಆಗಿತ್ತು. ಲಾರಾ ಹಾಗೇನೆ ಕಾರ್ಲೋಸ್ ಸೇರಿ ಈ ಆರ್ಫನೇಜ್ ನ ತಗೊಂಡು ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಈ ಆರ್ಫನೇಜ್ ಅಲ್ಲಿ ಯಾವುದೇ ಮಕ್ಕಳಿಲ್ಲ. ಅದಕ್ಕೇನೆ ರನ್ ಮಾಡಕ್ಕಾಗದೆ ಮಾರಾಟ ಮಾಡಿದ್ದಾರೆ. ಅದು ಅಲ್ಲದೆ ಲಾರಾ ಇದೇ ಆರ್ಫನೇಜ್ ಅಲ್ಲೇ ಬೆಳೆದಿದ್ರಿಂದ ಅವಳಿಗೊಂದು ಎಮೋಷನಲ್ ಕನೆಕ್ಷನ್ ಇತ್ತು. ಲಾರಾ ಕೇಳ್ತಾಳೆ, ಸೈಮನ್ಗೆ ಇರೋ ಸಮಸ್ಯೆ ಬಗ್ಗೆ ನೀವು ತಲೆ ಕೆಡಿಸ್ಕೊತಾ ಇಲ್ಲ. ಆಗ ಕಾರ್ಲೋಸ್, ನೋಡು, ಈ ಚಿಕ್ಕ ವಯಸ್ಸಲ್ಲಿ ಈ ತರದ ಇಮ್ಯಾಜಿನರಿ ಫ್ರೆಂಡ್ಸ್ ಎಲ್ಲ ಬರೋದು ಕಾಮನ್. ಇನ್ನೊಂದ್ 2-3 ವರ್ಷಗಳಲ್ಲಿ ಅವನು ನಾರ್ಮಲ್ ಆಗ್ತಾನೆ ಅಂತ. ಅಷ್ಟರಲ್ಲಿ ಸೈಮನ್ ಬಂದು ನನ್ ಜೊತೆಲಿ ಆಟ ಆಡಕ್ ಬನ್ನಿ ಅಂತ ಕರೀತಾನೆ. ಎಲ್ಲಿ ನಿನ್ನ ಇಮ್ಯಾಜಿನರಿ ಫ್ರೆಂಡ್ಸ್? ಅವರೆಲ್ಲ ರಜೆ ತಗೊಂಡು ಊರ್ ಕಡೆ ಹೋಗಿದ್ದಾರೆ, ನೀವೀಗ ಬನ್ನಿ ಅಂತ. ಲಾರಾ ಸೈಮನ್ ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಸಮುದ್ರ ತೀರದಲ್ಲೇ ಆರ್ಫನೇಜ್ ಇದೆ. ಲಾರಾ ಹೇಳ್ತಾಳೆ, ನಾವೆಲ್ಲ ಇದೇ ಆರ್ಫನೇಜ್ ಅಲ್ಲಿ ಇದ್ದಾಗ ಟ್ರೆಜರ್ ಹಂಟ್ ಗೇಮ್ ಆಡ್ತಾ ಇದ್ವಿ. ಯಾರಾದ್ರೂ ನಮ್ ಕಾಯಿನ್ಸ್ ನೆಲ್ಲ ಎತ್ಕೊಂಡು ಅದ್ರ ಬಗ್ಗೆ ಕ್ಲೂಸ್ ಕೊಡ್ತಾರೆ. ನಾವು ಅದನ್ನ ಕಂಡು ಹಿಡಿಬೇಕು. ನಾವು ಟ್ರೆಜರ್ ನ ಬಚ್ಚಿಡೋದಕ್ಕೆ ಬಳಸ್ತಾ ಇದ್ದ ಜಾಗ ಇದೆ ಅಂತ ಒಂದು ಗುಹೆನ ತೋರಿಸ್ತಾಳೆ. ಸೈಮನ್ ನಾನು ಕೂಡ ಹೋಗಿ ನೋಡ್ತೀನಿ ಅಂತ ಟಾರ್ಚ್ ತಗೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿರೋ ಸೈಮನ್ಗೆ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ. ಹೊರಗಡೆ ಇರೋ ಲಾರಾ ಸಮುದ್ರದಲ್ಲಿರೋ ಶೆಲ್ಗಳನ್ನ ಕಲೆಕ್ಟ್ ಮಾಡ್ತಾಳೆ, ಅವನಿಗೆ ಆಟ ಆಡಕ್ ಇರ್ಲಿ ಅಂತ. ಒಳಗಡೆ ಹೋದವನು ಇನ್ನೂ ಬಂದಿಲ್ಲ. ಅದಕ್ಕೆ ಲಾರಾ ಗುಹೆ ಒಳಗಡೆ ಬರ್ತಾಳೆ. ನೋಡಿದ್ರೆ ಸೈಮನ್ ಯಾರ ಜೊತೆನೋ ಮಾತಾಡ್ತಾ ಇದ್ದಾನೆ. ಗಾಬರಿ ಆಗಿದ್ದ ಲಾರಾ, ಯಾರ ಜೊತೆ ಮಾತಾಡ್ತಾ ಇದ್ಯಾ? ನನ್ಗೊಬ್ಬ ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ, ಹೆಸರು ಥಾಮಸ್ ಅಂತ. ಲಾರಾ ಹೋಗಿ ನೋಡಿದಾಗ ಅಲ್ಲಿ ಯಾರು ಇಲ್ಲ, ಆದ್ರೆ ಕೆಲವೊಂದು ಫುಟ್ ಪ್ರಿಂಟ್ಸ್ ಮಾತ್ರ ಇದೆ. ಕನ್ಫ್ಯೂಷನ್ ನಲ್ಲೇ ಲಾರಾ ಅವನ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಹೀಗೆ ಬರುವಾಗ ಸೈಮನ್ ಆ ಚಿಪ್ಪುಗಳನ್ನ ರೋಡ್ ನಲ್ಲಿ ಹಾಕೊಂಡೇ ಬರ್ತಾನೆ. ಯಾಕೆ ಅಂತ ಕೇಳಿದಾಗ ಥಾಮಸ್ಗೆ ದಾರಿ ಗೊತ್ತಾಗೋದು ಬೇಡವಾ, ಅದಕ್ಕೇನೆ ಹೀಗ್ ಮಾಡ್ತಾ ಇದ್ದೀನಿ ಅಂತ. ಸಂಜೆ ಭಯಂಕರ ಮಳೆ ಸುರಿತಾ ಇದೆ. ಆಗ ಯಾವ್ದೋ ಅಜ್ಜಿ ಬರ್ತಾರೆ. ಏನ್ ಬೇಕಿತ್ತು? ನಿಮ್ ಮನೇಲಿ ಸೈಮನ್ ಅಂತ ಒಬ್ಬ ಹುಡುಗ ಇದ್ದಾನಲ್ಲ, ಅವನ್ ಬಗ್ಗೆ ಮಾಹಿತಿ ಬೇಕಿತ್ತು. ನೋಡೋಕೆ ಸಿಸ್ಟರ್ ತರ ಇರೋದ್ರಿಂದ ಲಾರಾ ಒಳಗಡೆ ಕರ್ಕೊಂಡೋಗಿ ಮಾತಾಡಿಸ್ತಾಳೆ. ಅಜ್ಜಿ ಕೇಳ್ತಾರೆ, ಇದೊಂದು ಆರ್ಫನೇಜ್ ಅಲ್ವಾ, ನೀನ್ ಹೇಗೆ ಇಲ್ಲಿದ್ಯಾ? ನಾನ್ ಬೆಳೆದಿದ್ದು ಕೂಡ ಇಲ್ಲೇ. ಕೊನೆಗಿದನ್ನ ಮಾರಾಟಕ್ಕಿಟ್ರು. ನಾನು ಹಾಗೇನೆ ಹಸ್ಬೆಂಡ್ ಸೇರಿ ಪರ್ಚೇಸ್ ಮಾಡಿ ಈಗ ರಿನೋವೇಟ್ ಮಾಡ್ತಾ ಇದ್ದೀವಿ. ಅಜ್ಜಿ ಬಂದಾಗಿಂದ ಈ ಮನೆ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ. ಈ ಮನೇಲಿ ಏನಾದ್ರೂ ಚೇಂಜ್ ಮಾಡಿದ್ರ? ಅಲ್ಲ, ನೀವು ಬಂದಿರೋದು ಸೈಮನ್ ಬಗ್ಗೆ ಡೀಟೇಲ್ಸ್ ಕೇಳಕ್ಕೆ, ಆದ್ರೆ ಬರೀ ಆರ್ಫನೇಜ್ ಬಗ್ಗೆನೆ ಕೇಳ್ತಾ ಇದ್ದೀರಲ್ಲ. ಓ ಸಾರಿ ಅಂತ ಕೆಲವೊಂದು ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ. ಸೈಮನ್ಗೆ ಕೆಲವು ಪ್ರಾಬ್ಲಮ್ ಇದೆ, ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದ್ರಲ್ಲಿದೆ. ಅದನ್ನ ಕ್ಯೂರ್ ಮಾಡೋಕೆ ಸೊಲ್ಯೂಷನ್ ಕೂಡ ನಮ್ಮ ಹತ್ರನೇ ಇದೆ. ನೀವು ಅವನ್ನ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ನೋ ಮ್ಯಾಮ್, ನನ್ ಗಂಡ ಕೂಡ ಡಾಕ್ಟರ್ರೇ. ಸೈಮನ್ ಹೆಲ್ತ್ ಬಗ್ಗೆ ನಾವು ನೋಡ್ಕೋತೀವಿ. ಆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಅಜ್ಜಿನ ಕಳಿಸ್ತಾಳೆ. ಆ ಡಾಕ್ಯುಮೆಂಟ್ ನ ಲಾರಾ ಚೆಕ್ ಮಾಡ್ತಾಳೆ. ಅದರಲ್ಲಿ ಸೈಮನ್ಗೆ HIV ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಲಾರಾಗೆ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ಅಲ್ಲದೆ ಇವರು ಸೈಮನ್ ನ ದತ್ತು ತಗೊಂಡು ಸಾಕ್ತಾ ಇರೋ ವಿಷಯ ಅವನಿಗೆ ಗೊತ್ತಿಲ್ಲ. ಅವ್ನ್ ದೊಡ್ಡವನಾದ್ಮೇಲೆ ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದಾರೆ. ಹಾಗೇನೆ ಈ ಡಾಕ್ಯುಮೆಂಟ್ ನ ಡೈನಿಂಗ್ ಟೇಬಲ್ ನಲ್ಲಿರೋ ಡ್ರಾವರ್ ನಲ್ಲಿ ಇಟ್ಟು ಲಾಕ್ ಮಾಡಿ ಕೀನ ಎತ್ತಿಟ್ಕೋತಾಳೆ. ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಹೊರಗಡೆ ಏನೋ ಶಬ್ದ ಕೇಳುತ್ತೆ. ಶಬ್ದ ಕೇಳ್ತಿರೋ ಕಡೆ ಬಂದಾಗ ಅಲ್ಲೊಂದು ಗ್ಯಾರೇಜ್ ತರ ಇದೆ. ಒಳಗಡೆ ಹೋಗಿ ನೋಡಿದಾಗ ಆರ್ಫನೇಜ್ ಅಲ್ಲಿ ಯೂಸ್ ಮಾಡ್ತಿದ್ದ ಹಳೆ ವಸ್ತುಗಳೆಲ್ಲ ಇದೆ. ನೋಡಿದ್ರೆ ಶಾಕಿಂಗ್ಲಿ
ಅವಾಗ್ಲೇ ಬಂದಿದ್ದ ಅಜ್ಜಿ ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡು ನಿಂತಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದಾಗ ಅಜ್ಜಿ ಏನು ಉತ್ತರ ಕೊಡದೆ ಅಲ್ಲಿಂದ ಓಡೋಗ್ತಾರೆ. ಅಷ್ಟ್ರಲ್ಲಿ ಕಾರ್ಲೋಸ್ ಬರ್ತಾನೆ. ಅವನಿಗೆ ವಿಷಯ ಹೇಳಿದಾಗ, ಈಗ ಬಂದವರು ಹೋದ್ರು ತಾನೆ, ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಡೇ ಡೋರ್ ಓಪನ್ ಮಾಡಿದಾಗ ಸಮುದ್ರ ತೀರದಲ್ಲಿದ್ದ ಚಿಪ್ಪುಗಳೆಲ್ಲ ಇವ್ರ ಮನೆ ಡೋರ್ ಹತ್ರ ಇದೆ. ನಿನ್ನೆ ಸೈಮನ್ ಬರುವಾಗ ಇವುಗಳನ್ನ ರೋಡ್ ನಲ್ಲಿ ಹಾಕೊಂಡೇ ಬಂದಿದ್ದ ಅಲ್ವಾ, ಅದನ್ನೆಲ್ಲ ಯಾರೋ ಕಲೆಕ್ಟ್ ಮಾಡಿ ಇಲ್ಲಿ ತಂದು ಹಾಕಿರ್ತಾರೆ. ಹಾಗೆ ನಿಮ್ಮ ಮನೆ ಒಳಗಡೆ ಯಾರೋ ಡೋರ್ ಕ್ಲೋಸ್ ಮಾಡ್ದಂಗೆ ಇವಳಿಗೆ ಫೀಲ್ ಆಗುತ್ತೆ. ಸೈಮನ್ ಒಂದು ಬುಕ್ ಓದ್ತಾ ಇದ್ದಾನೆ. ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಸಾಯೋ ತರ ಮೆನ್ಷನ್ ಆಗಿದೆ. ಸೈಮನ್ ಕೇಳ್ತಾನೆ, ನಾನು ಯಾವಾಗ ಸಾಯ್ತೀನಿ ಅಂತ. ವಯಸ್ಸಾದಾಗ ಸಾವು ಬರುತ್ತೆ, ಆದ್ರೆ ನಾನು ಆ ತರ ಸಾಯಲ್ಲ. ಯಾಕೆ? ನನ್ನ ಫ್ರೆಂಡ್ಸ್ಗೆಲ್ಲ ಕೇವಲ 6 ವರ್ಷ, ಈಗ್ಲೂ ಅವರೆಲ್ಲ ಹಂಗೇನೆ ಇದ್ದಾರೆ. ಸೊ ನಾನ್ ಕೂಡ ಹಂಗೇನೆ ಇರ್ತೀನಿ ಅಲ್ವಾ ಅಂತ. ಇವ್ನ ಇಮ್ಯಾಜಿನೇಷನ್ ಫ್ರೆಂಡ್ಸ್ ಜೊತೆ ಸೇರಿ ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ಇವಳು ಅನ್ಕೋತಾಳೆ. ಹಾಗೇನೆ ಒಂದು ಚಿತ್ರ ಬಿಡಿಸಿದ್ದಾನೆ. ಯಾರೋ ಇವರೆಲ್ಲ? ಸೈಮನ್ ಹೇಳ್ತಾನೆ, ಇವರೇ ನನ್ ಫ್ರೆಂಡ್ಸ್. ಇವರೆಲ್ಲ ಏನ್ ಮಾಡ್ತಾರೆ? ಸೈಮನ್ ಹೇಳ್ತಿರೋ ಪ್ರಕಾರ ಅವರೆಲ್ಲ ನನ್ ಜೊತೆಲಿ ಟ್ರೆಜರ್ ಹಂಟ್ ಗೇಮ್ ಆಡ್ತಾರೆ. ನನ್ನ ಹತ್ರ ಇದ್ದ ವಸ್ತುಗಳನ್ನ ಬಚ್ಚಿಟ್ಟು ಅದನ್ನ ಕಂಡು ಹಿಡಿಯೋದಕ್ಕೆ ಕ್ಲೂ ಕೊಡ್ತಾರೆ. ಇನ್ ಕೇಸ್ ನಾವು ಟ್ರೆಜರ್ ನ ಕಂಡು ಹಿಡಿದ್ರೆ ಅವರೆಲ್ಲ ಒಂದು ವರ ಕೊಡ್ತಾರೆ. ಸರಿ ಬನ್ನಿ ಆಟ ಆಡೋಣ ಅಂತ ಅವನ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ಬಾಕ್ಸ್ ಒಳಗಡೆ ಇವನ್ ತಿಂದಿಟ್ಟಿರೋ ಚಾಕ್ಲೇಟ್ ನ ಕವರ್ ಇದೆ. ಒಂದು ಸಣ್ಣ ಬಾಕ್ಸ್ ತೆಗ್ದು ಇದ್ರಲ್ಲಿ ನನ್ ಕಾಯಿನ್ಸ್ ಇದೆ ಅಂತ ಹೇಳ್ತಾನೆ. ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕಾಯಿನ್ಸ್ ಇಲ್ಲ, ಹಲ್ಲುಗಳಿದೆ. ಅದೆಲ್ಲ ಬೇಬಿ ಟೂತ್ಸ್. ಏನೋ ಇದು ಹಲ್ಲುಗಳಿದೆಯಲ್ಲ. ಆಗ ಸೈಮನ್, ಅಮ್ಮ ಗೇಮ್ ಶುರುವಾಗಿದೆ, ನನ್ ಕಾಯಿನ್ಸ್ ನ ಬಚ್ಚಿಟ್ಟಿದ್ದಾರೆ, ಇದು ಅದಕ್ಕೆ ಸಂಬಂಧಪಟ್ಟ ಕ್ಲೂ. ಈ ಮನೇಲಿ ಹಲ್ಲುಗಳನ್ನ ಇಡೋಕೆ ಯೂಸ್ ಮಾಡೋ ಡಬ್ಬ ಎಲ್ಲಿದೆ, ಅದನ್ನ ನಾವು ಕಂಡು ಹಿಡಿಬೇಕು. ಲಾರಾ ಇವನ್ನ ಒಂದು ರೂಮಿಗೆ ಕರ್ಕೊಂಡು ಬರ್ತಾಳೆ. ಹಲ್ಲುಗಳನ್ನ ಹಾಕಿಡೋದಕ್ಕೆ ಒಂದು ಡಬ್ಬ ಇದೆ. ಓಪನ್ ಮಾಡಿದಾಗ ಅದರಲ್ಲಿ ಮರಳಿದೆ. ಇದು ನೆಕ್ಸ್ಟ್ ಕ್ಲೂ. ಅಮ್ಮ ಮರಳು ತೋಟದಲ್ಲಿದೆ ಬನ್ನಿ ಅಂತ ಅಲ್ಲೋಗಿ ಹುಡುಕಾಟ ನಡೆಸಿದಾಗ ಅಲ್ಲೊಂದು ಸಣ್ಣ ಕಲ್ಲು ಸಿಗುತ್ತೆ. ಈ ತರದ ಕಲ್ಲುಗಳು ಮನೇಲಿ ಒಂದು ಪೆಟ್ಟಿಗೆ ಒಳಗಡೆ ಇದೆ ಬನ್ನಿ ಅಂತ ಆ ಬಾಕ್ಸ್ ನ ಓಪನ್ ಮಾಡ್ತಾರೆ. ಅಲ್ಲೊಂದು ಕ್ರಾಸ್ ಸಿಗುತ್ತೆ. ಸೊ ಇದು ನೆಕ್ಸ್ಟ್ ಕ್ಲೂ. ಆರ್ಫನೇಜ್ ಒಳಗಡೆ ಇರೋ ಯೇಸುವಿನ ಶಿಲುಬೆ ಹತ್ರ ಕರ್ಕೊಂಡ್ ಬರ್ತಾನೆ. ಕ್ರಾಸ್ ಅಡಿನಲ್ಲಿ ಚೆಕ್ ಮಾಡಿದಾಗ ಅಲ್ಲೊಂದು ಗೊಂಬೆ ಸಿಗುತ್ತೆ. ಅದ್ರೊಳಗಡೆ ಚೆಕ್ ಮಾಡಿದಾಗ ಒಂದು ಕೀ ಸಿಗುತ್ತೆ. ಇದನ್ನ ನೋಡಿ ಲಾರಾಗೆ ಶಾಕ್ ಆಗುತ್ತೆ. ಈ ಕೀಗೆ ಸಂಬಂಧಪಟ್ಟ ಡ್ರಾವರ್ ಎಲ್ಲಿದೆ ಅಂತ ನನಗ್ ಗೊತ್ತು. ನೇರವಾಗಿ ಲಾರಾ ಒಂದು ಡಾಕ್ಯುಮೆಂಟ್ ನ ಬಚ್ಚಿಟ್ಟಿದ್ಲು ಅಲ್ವಾ, ಆ ಡ್ರಾವರ್ ನ ಓಪನ್ ಮಾಡಿ ಆ ಡಾಕ್ಯುಮೆಂಟ್ ಗಳನ್ನ ಹೊರಗಡೆ ತೆಗ್ದಾಗ ಅದ್ರೊಳಗಿಂದ ಕಾಯಿನ್ಸ್ ಎಲ್ಲ ಬೀಳುತ್ತೆ. ಈ ಖುಷಿಲಿ ಕಿರ್ಚಾಡ್ತಾ ಇದ್ದಾನೆ, ನಾನು ಟ್ರೆಜರ್ ನ ಕಂಡು ಹಿಡಿದು ಬಿಟ್ಟೆ ಅಂತ. ಆದ್ರೆ ಲಾರಾ ಗಾಬರಿ ಆಗಿದ್ದಾಳೆ. ಹೇಗೆ ಇವನು ಈ ಡಾಕ್ಯುಮೆಂಟ್ ಇರೋ ಜಾಗನ ಕಂಡು ಹಿಡ್ದ ಅಂತ. ಸೈಮನ್, ಇದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು? ನಿಜ ಹೇಳು. ಈ ಡ್ರಾವರ್ ಬಗ್ಗೆ ನಿನಗೆ ಯಾರು ಹೇಳಿದ್ರು? ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನೀವು ನಮ್ಮ ಅಮ್ಮ ಅಲ್ಲ, ಅವರು ತೀರ್ ಹೋದ್ರು. ಅಷ್ಟೇ ಅಲ್ದೆ ನಾನ್ ಕೂಡ ಸದ್ಯದಲ್ಲೇ ತೀರ್ ಹೋಗ್ತೀನಿ. ಇದನ್ನೆಲ್ಲ ಮುಚ್ಚಿಟ್ಟು ನೀವು ನನಗೆ ಸುಳ್ಳು ಹೇಳಿದ್ದೀರಾ ಅಂತ. ಇದೆಲ್ಲ ನಿನಗೆ ಯಾರು ಹೇಳಿದ್ರು? ನನ್ ಹೊಸ ಫ್ರೆಂಡ್ ಥಾಮಸ್ ಹೇಳ್ದ. ನೆಕ್ಸ್ಟ್ ಡೇ ಲಾರಾ ಹಾಗೇನೆ ಕಾರ್ಲೋಸ್ ಸೇರಿ ಒಂದಲ್ಲ ಒಂದಿನ ಈ ವಿಷಯನ ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ. ಅಷ್ಟೇ ಅಲ್ದೆ ನೀನೇನ್ ಸಾಯಲ್ಲ, ನಿನಗೆ ಟ್ರೀಟ್ಮೆಂಟ್ ಕೊಡ್ಬೇಕು, ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ಆದ್ರೆ ಅವನು ಕನ್ವಿನ್ಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ಡೇ ಈ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿ ನಡೀತಾ ಇದೆ. ಯಾಕಂದ್ರೆ ತುಂಬಾ ಜನ ಅನಾಥ ಮಕ್ಕಳನ್ನ ಕರೆಸಿದ್ದಾರೆ. ಯಾವ್ದಾದ್ರು ಮಗುನ ದತ್ತು ತಗೊಂಡು ಸೈಮನ್ ಜೊತೆಲಿ ಸಾಕೋಣ ಅಂತ. ಆದ್ರೆ ಇದು ಸೈಮನ್ಗೆ ಇಷ್ಟ ಇಲ್ಲ. ಲಾರಾ ಕೇಕ್ ತಗೊಂಡು ಬಾ ಕೆಳಗಡೆ ಹೋಗೋಣ ಅಂದಾಗ, ಅದೆಲ್ಲ ಇರ್ಲಿ ಅಮ್ಮ, ನನ್ ಹೊಸ ಫ್ರೆಂಡ್ ಥಾಮಸ್ ಇದ್ದಾನಲ್ಲ, ಅವನು ನಮ್ಮ ಮನೇಲಿರೋ ಒಂದು ಸೀಕ್ರೆಟ್ ಡೋರ್ನ ಕಂಡು ಹಿಡಿದಿದ್ದಾನೆ. ಬನ್ನಿ ನಾವು ಅಲ್ಲಿಗೆ ಹೋಗೋಣ. ನೋಡು ಸೈಮನ್, ಇವತ್ತಾದ್ರೂ ಸ್ವಲ್ಪ ಸೈಲೆಂಟ್ ಆಗಿರು. ಆ ಇಮ್ಯಾಜಿನರಿ ಫ್ರೆಂಡ್ಸ್ ಇಂದ ದೂರ ಇರು ಅಂದಾಗ ಇವನ್ ಕೇಕ್ ನೆಲ್ಲ ಬೀಳ್ಸಿ ಸೀನ್ ಕ್ರಿಯೇಟ್ ಮಾಡಿದ್ರಿಂದ ಲಾರಾ ಅವನ್ ಕೆನ್ನೆಗೆ ಹೊಡಿತಾಳೆ. ಇದರಿಂದ ಸೈಮನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಕೆಳಗಡೆ ಇರ್ಬೋದು ಅಂತ ಲಾರಾ ಹುಡುಕ್ತಾ ಇದ್ದಾಳೆ. ಬಂದಿರೋ ಎಲ್ರು ಮಾಸ್ಕ್ ಹಾಕಿದ್ದಾರೆ. ಒಬ್ಬ ಹುಡುಗ ಮಾತ್ರ ಸ್ವಲ್ಪ ವಿಚಿತ್ರವಾದ ಮಾಸ್ಕ್ ಹಾಕೊಂಡಿದ್ದಾನೆ. ಲಾರಾ ಮತ್ತೆ ಮನೆ ಒಳಗಡೆ ಬಂದು ಸೈಮನ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾಳೆ. ಆಗ ಕೆಳಗಡೆ ಇದ್ದ ಮಾಸ್ಕ್ ಹಾಕಿದ್ದ ಹುಡುಗ ಬರ್ತಾನೆ. ಮೇ ಬಿ ಇವನೇ ಸೈಮನ್ ಆಗಿರ್ಬೋದು ಅಂತ ಲಾರಾ ಮಾಸ್ಕ್ ನ ತೆಗಿಯೋದಕ್ಕೆ ಟ್ರೈ ಮಾಡಿದಾಗ ಅವನು ಇವಳನ್ನ ತಳ್ಳಿ ಡೋರ್ನ ಲಾಕ್ ಮಾಡ್ತಾನೆ. ಇದರಿಂದ ಕಾಲ್ ಜಾರಿ ಬಿದ್ದ ಲಾರಾಗೆ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಕಾರ್ಲೋಸ್ ಸೇರಿದಂತೆ ಪಾರ್ಟಿನಲ್ಲಿ ಇದ್ದವರೆಲ್ಲ ಮೇಲ್ಗಡೆ ಬರ್ತಾರೆ. ಆಗ ಲಾರಾ ಸೈಮನ್ ಕಾಣಿಸ್ತಾ ಇಲ್ಲ ಅಂತ ಹುಚ್ಚಿ ತರ ಓಡಾಡ್ತಾ ಇದ್ದಾಳೆ. ಆಗ ಸ್ಟೆಪ್ಸ್ ಪಕ್ಕದಲ್ಲಿದ್ದ ಸಣ್ಣ ಡೋರ್ನ ನೋಡ್ತಾಳೆ. ಇಲ್ಲಿ ತನಕ ಡೋರ್ನ ಇವಳು ನೋಡೇ ಇರಲ್ಲ. ಮೇ ಬಿ ಇಲ್ಲೇ ಹೈಡ್ ಆಗಿರ್ಬೋದು ಅಂತ ಡೋರ್ ಓಪನ್ ಮಾಡ್ತಾಳೆ. ಅಲ್ಲಿ ಕಬ್ಬಿಣದ ವಸ್ತುಗಳೆಲ್ಲ ಇದೆ. ಇಲ್ಲಿ ಸೈಮನ್ ಇಲ್ಲ. ಆ ಡೋರ್ನ ಲಾಕ್ ಮಾಡಿ ಮತ್ತೆ ಕೆಳಗಡೆ ಬರ್ತಾಳೆ. ಇಲ್ಲೆಲ್ಲೂ ಸೈಮನ್ ಕಾಣಿಸ್ತಾ ಇಲ್ಲ. ಅದಕ್ಕೆ ಆ ಬೀಚ್ ಹತ್ರ ಇರೋ ಗುಹೆಲಿ ಇರ್ಬೋದು ಅನ್ಕೊಂಡು ಅಲ್ಲಿಗೆ ಓಡ್ತಾಳೆ. ಅಲ್ಲಿ ಅವಳಿಗೆ ಸೈಮನ್ ಇರೋ ತರ ಕಾಣಿಸ್ತಾ ಇದೆ. ಕಿರ್ಚ್ಕೊಂಡು ಓಡುವಾಗ ಕಾಲ್ ಜಾರಿ ಬಿದ್ದು ಕಾಲಿಗೆ ತುಂಬಾನೇ ಗಾಯ ಆಗುತ್ತೆ. ಆದ್ರೆ ಕಾರ್ಲೋಸ್ ಕಣ್ಣಿಗೆ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಕಟ್ ಮಾಡಿದ್ರೆ ಲಾರಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳೆ.
ಈಗ ಅಲ್ಲಿಗೊಬ್ರು ಲೇಡಿ ಪೊಲೀಸ್ ಬರ್ತಾರೆ. ನಿಮ್ ಮನೆ ಸೇರಿದಂತೆ ಆ ಬೀಚ್ ಹತ್ರ ಇರೋ ಗುಹೆನಲ್ಲೂ ಸರ್ಚ್ ಮಾಡಿದ್ವಿ, ಆದ್ರೆ ನಿಮ್ ಮಗ ಸಿಕ್ಕಿಲ್ಲ. ಇನ್ನು ಹುಡುಕಾಟ ನಡೀತಾನೆ ಇದೆ. ಈ ಕೇಸ್ನ ಡೀಲ್ ಮಾಡ್ತಿರೋದು ನಾನೇ. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? 2-3 ದಿನದ ಹಿಂದೆ ಒಬ್ರು ಅಜ್ಜಿ ಬಂದಿದ್ರು. ನನಗೆ ಅವ್ರ ಮೇಲೆ ಡೌಟ್ ಇದೆ. ಸರಿ, ನಾವು ಅವ್ರ ಬಗ್ಗೆ ವಿಚಾರಿಸ್ತೀವಿ. ನೆಕ್ಸ್ಟ್ ಡೇನೆ ಲಾರಾನ ಡಿಸ್ಚಾರ್ಜ್ ಮಾಡ್ತಾರೆ. ಕಾರ್ಲೋಸ್ ಒಂದು ಲಾಕೆಟ್ ನ ಇವಳಿಗೆ ಕೊಟ್ಟು, ಇದು ತುಂಬಾನೇ ಲಕ್ಕಿ. ಈ ಲಾಕೆಟ್ ನಮ್ಮ ಅಜ್ಜಿದು. ನಾನು ಸೈಮನ್ ನ ಕಂಡು ಹಿಡಿಯೋವರೆಗೂ ಇದು ನಿನ್ ಹತ್ರನೇ ಇರ್ಲಿ ಅಂತ. ಲಾರಾ ತುಂಬಾನೇ ಡಿಪ್ರೆಷನ್ ನಲ್ಲಿ ಇದ್ದಾಳೆ. ಕನ್ಸಲ್ಲಿ ಇವಳು ನೀರಲ್ಲಿ ಈಜಾಡ್ತಾ ಇದ್ದಾಳೆ. ಅಲ್ಲಿ ಸೈಮನ್ ಕರಿತಾ ಇರೋ ತರ ಎಲ್ಲ ಅನ್ನಿಸ್ತಾ ಇದೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಮನೇಲಿ ಸುತ್ತಾಡ್ತಾ ಇದ್ದಾಳೆ. ಆ ಮನೇಲಿ ಯಾವ್ದೋ ಅಮಾನುಷ ಶಕ್ತಿ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಯಾರೋ ಡೋರ್ ತಟ್ಟೋ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಕಾರ್ಲೋಸ್ ಇವಳನ್ನ ಒಬ್ರು ಥೆರಪಿಸ್ಟ್ ಹತ್ರ ಕಳಿಸ್ತಾನೆ, ಸ್ವಲ್ಪ ಮೈಂಡ್ ಫ್ರೀ ಆಗ್ಲಿ ಅಂತ. ಲಾರಾ ನಡೆದ ವಿಷಯನ ಹೇಳ್ತಾಳೆ. ಈಗ್ಲೂ ನಾನು ನನ್ ಮಗನ್ನ ನೋಡ್ತಿರೋ ತರ ಫೀಲ್ ಆಗುತ್ತೆ. ಥೆರಪಿಸ್ಟ್ ಹೇಳ್ತಾರೆ, ನಾವ್ ಇಷ್ಟಪಡೋರು ಸತ್ತೋದ್ರೆ ಅವ್ರು ನಮ್ ಕಣ್ಮುಂದೆ ಬಂದಂಗೆಲ್ಲ ಫೀಲ್ ಆಗುತ್ತೆ, ಅದು ಸಹಜ. ಲಾರಾ ಕೋಪ ಬರುತ್ತೆ. ನನ್ ಮಗ ಇನ್ನೂ ಸತ್ತಿಲ್ಲ, ಕಾಣೆ ಆಗಿದ್ದಾನೆ ಅಷ್ಟೇ. ಸದ್ಯದಲ್ಲೇ ಅವನ್ನ ಕಂಡು ಹಿಡಿತೀನಿ ಅಂತ. ಕಾರ್ಲೋಸ್ ಕೂಡ ಸೈಮನ್ ನ ಕಂಡು ಹಿಡಿಯೋಕೆ ಡಿಟೆಕ್ಟಿವ್ ತರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. 6 ತಿಂಗಳಾದ್ರೂನು ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. ಒಂದಿನ ಇವರಿಬ್ರು ಕಾರ್ನಲ್ಲಿ ಹೋಗ್ತಾ ಇರುವಾಗ ಆ ದಿನ ಮನೆಗ್ ಬಂದಿದ್ದ ಅಜ್ಜಿನ ನೋಡಿ ಅವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. 1 ನಿಮಿಷ ಇರಿ, ನಿಮ್ ಜೊತೆಲ್ ಮಾತಾಡ್ಬೇಕು ಅಂತ. ಆಗ ಯಾವ್ದೋ ಗಾಡಿ ಬಂದು ಅಜ್ಜಿಗೆ ಡಿಕ್ಕಿ ಹೊಡೆಯುತ್ತೆ. ಗಾಬರಿಯಾಗಿದ್ದ ಲಾರಾ ವೆಹಿಕಲ್ ಅಡಿನಲ್ಲಿ ಹೋಗಿ ಹುಡುಕಾಟ ನಡೆಸ್ತಾ ಇದ್ದಾಳೆ. ಯಾಕಂದ್ರೆ ಅವ್ರನ್ನ ನೋಡುವಾಗ ಅಜ್ಜಿ ಒಂದು ಗಾಡಿನ ತಳ್ಕೊಂಡು ಹೋಗ್ತಾ ಇದ್ರು. ಕಾಮನ್ ಆಗಿ ಅದ್ರಲ್ಲಿ ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಾರೆ. ಅದ್ರಲ್ಲೇನಾದ್ರೂ ಮಗ ಇದ್ದಾನ ಅಂತ ನೋಡಿದಾಗ ಆ ಗಾಡಿನಲ್ಲಿ ಒಂದು ಗೊಂಬೆ ಇದೆ. ಇದೇ ತರದ ಮಾಸ್ಕ್ ನ ಆ ಹುಡ್ಗ ಕೂಡ ಹಾಕಿದ್ದ. ಅಜ್ಜಿ ಸ್ಪಾಟ್ ನಲ್ಲೇ ತೀರ್ಕೊಂಡಿದ್ದಾರೆ. ಅವ್ರ ಕತ್ತಲ್ಲಿ ಒಂದು ವಿಜಲ್ ಇದೆ. ಆ ವಿಜಲ್ ನ ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಸಡನ್ ಆಗಿ ಅವಳ ಕೈನ ಹಿಡ್ಕೊಂಡು ಅಜ್ಜಿ ಪ್ರಾಣ ಬಿಡ್ತಾರೆ. ಕಟ್ ಮಾಡಿದ್ರೆ ಆ ಲೇಡಿ ಪೊಲೀಸ್ ಹೇಳ್ತಾರೆ, ಆ ಅಜ್ಜಿ ತೀರ್ಕೊಂಡ್ರು ಅಲ್ವಾ, ಅವ್ರ ಹೆಸರು ಮೇರಿ ಅಂತ. ಅವ್ರ ಮನೇಲಿ ಚೆಕ್ ಮಾಡಿದಾಗ ಹಳೆ ಟೇಪ್ಗಳು ಹಾಗೇನೆ ಕೆಲವೊಂದು ಫೋಟೋ ಸಿಕ್ಕಿದೆ. ಈ ಫೋಟೋಸ್ ನೋಡಿ ಲಾರಾ ಗಾಬರಿ ಆಗ್ತಾಳೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಲಾರಾ ಇದೇ ಆರ್ಫನೇಜ್ ಅಲ್ಲೇ ಬೆಳೆದ್ಲು ಅಲ್ವಾ. ಆಗ ಬೇರೆ ಯಾರೋ ದತ್ತು ತಗೊಂಡಿದ್ರಿಂದ ಹೊರಗಡೆ ಬಂದಿರ್ತಾಳೆ. ಇವಳಿಗಲ್ಲಿ ಕೆಲವು ಜನ ಫ್ರೆಂಡ್ಸ್ ಇದ್ರು. ಅವ್ರಗಳ ಜೊತೆ ತೆಗ್ದಿದ್ದ ಗ್ರೂಪ್ ಫೋಟೋನೇ ಇದು. ಆ ಫೋಟೋ ನೋಡಿದಾಗ ಅಲ್ಲಿ ಕನ್ನಡಿ ಹಾಕಿರೋ ಹುಡುಗಿ ಮಾತ್ರ ಇವಳಿಗೆ ಯಾರು ಅಂತ ನೆನಪಾಗ್ತಾ ಇಲ್ಲ. ಮೇ ಬಿ ನಾನು ಅಲ್ಲಿಂದ ಬಂದ ಮೇಲೆ ಈ ಲೇಡಿ ಹೊಸದಾಗಿ ಜಾಯ್ನ್ ಆಗಿರ್ಬೋದು ಅಂತ. ಆಗ ಲೇಡಿ ಪೊಲೀಸ್ ಹೇಳ್ತಾರೆ, ಈ ಫೋಟೋನಲ್ಲಿ ಕನ್ನಡಿ ಹಾಕಿರೋ ಲೇಡಿನೇ ನಿಮ್ ಮನೆಗ್ ಬಂದು ಈಗ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ ಅಜ್ಜಿ. ಈ ಲೇಡಿ ಪೊಲೀಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಿದ್ದಂಗೆ ಲಾರಾ ಮನೆಗ್ ಬಂದು ಆ ಟೇಪ್ಸ್ ನ ಪ್ಲೇ ಮಾಡಿ ನೋಡ್ತಾಳೆ. ಆ ಅಜ್ಜಿ ಅದೇ ಆರ್ಫನೇಜ್ ಅಲ್ಲೇ ಸಿಸ್ಟರ್ ಆಗಿದ್ರು. ಆದ್ರೆ ಅವರು ರೂಲ್ಸ್ ನ ಬ್ರೇಕ್ ಮಾಡಿ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ರಿಂದ ಅವ್ರಿಗೊಂದು ಗಂಡು ಮಗು ಹುಟ್ಟಿದೆ. ಆ ಹುಡುಗನ ಮುಖ ತುಂಬಾನೇ ವಿಕಾರವಾಗಿ ಇದ್ದಿದ್ರಿಂದ ಅವನ್ ಮುಖಕ್ಕೆ ಮಾಸ್ಕ್ ಹಾಕಿ ಸೀಕ್ರೆಟ್ ಆಗಿ ಬೆಳೆಸಿರ್ತಾರೆ. ಹೀಗಿರುವಾಗ ಒಂದಿನ ಆ ಹುಡುಗ ಆರ್ಫನೇಜ್ ಅಲ್ಲಿದ್ದ ಬೇರೆ ಹುಡುಗರ ಜೊತೆಲಿ ಆಟ ಆಡಿದ್ದಾನೆ. ಆಗ ಬೇರೆ ಮಕ್ಕಳು ಅವನ್ ಮಾಸ್ಕ್ ನ ತೆಗ್ದು ಬೀಚ್ ಹತ್ರ ಇರೋ ಗುಹೆ ಒಳಗಡೆ ಕಳಿಸಿ, ಧೈರ್ಯ ಇದ್ರೆ ಮಾಸ್ಕ್ ಇಲ್ದೆ ಹೊರಗಡೆ ಬಾ ಅಂತ ಹೇಳಿರ್ತಾರೆ. ಆದ್ರೆ ಅವನು ನಾಚ್ಕೊಂಡು ಹೊರಗಡೆ ಬರೋದೇ ಇಲ್ಲ. ಕೆಲವು ದಿನಗಳ ನಂತರ ಅವ್ನ್ ಡೆಡ್ ಬಾಡಿ ಮಾತ್ರ ಸಿಕ್ಕಿರುತ್ತೆ. ಆ ಹುಡುಗನ ಹೆಸರು ಥಾಮಸ್. ಇದನ್ ಕೇಳಿ ಲಾರಾಕ್ ಶಾಕ್ ಆಗುತ್ತೆ. ಆ ದಿನ ಫಸ್ಟ್ ಟೈಮ್ ಲಾರಾ ಸೈಮನ್ ನ ಗುಹೆ ಒಳಗಡೆ ಕಳಿಸಿದಾಗ ಅಲ್ಲಿ ಕೆಲವೊಂದು ಫುಟ್ ಪ್ರಿಂಟ್ಸ್ ನ ಇವಳು ನೋಡಿರ್ತಾಳೆ. ಅದು ಥಾಮಸ್ ದೇ ಫುಟ್ ಪ್ರಿಂಟ್ಸ್. ಥಾಮಸ್ ಆತ್ಮನೆ ತನ್ನ ಮಗನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಆ ಟೇಪ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಥಾಮಸ್ ನ ಮುಖ ಎಷ್ಟು ವಿಕಾರವಾಗಿತ್ತು ಅಂತ. ಸೊ ಈ ಮನೇಲಿ ದೆವ್ವ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ದೆವ್ವ ಓಡಿಸೋರ್ನ ಕರೆಸ್ತಾಳೆ. ಆ ಗ್ರೂಪ್ ನಲ್ಲಿ ಒಬ್ರು ಬಾಸ್ ಲೇಡಿ ಇದ್ದಾರೆ. ಅವರು ಎಲ್ಲಾ ವಿಷಯನ ಕೇಳಿ ತಿಳ್ಕೊತಾರೆ. ಲಾರಾ ಹೇಳ್ತಾಳೆ, ಆ ಹುಡುಗನ್ನ ನಾನು ಆ ಪಾರ್ಟಿಲ್ ನೋಡ್ದೆ. 30 ವರ್ಷದ ಹಿಂದೆ ತೀರ್ಕೊಂಡವನು ಹೇಗೆ ನನ್ ಕಣ್ಣಿಗೆ ಕಾಣಿಸ್ದ ಅಂತ. ಆ ಲೇಡಿ ಸೈಮನ್ಗೆ ಸಂಬಂಧಪಟ್ಟ ಯಾವ್ದಾದ್ರು ವಸ್ತು ಕೊಡಿ. ಲಾರಾ ಒಂದು ಗೊಂಬೆನ ಕೊಡ್ತಾಳೆ. ಈ ಲೇಡಿ ಆ ಗೊಂಬೆನ ಹಿಡ್ಕೊಂಡು ಒಂದು ರೂಮ್ ನಲ್ಲಿ ಕೂತು ಮಂತ್ರ ಹೇಳಕ್ ಶುರು ಮಾಡ್ತಾರೆ. ಹೊರಗಡೆ ಅವರ ಅಸಿಸ್ಟೆಂಟ್ ಗಳು ಸಿಸ್ಟಮ್ ನಲ್ಲಿ ಮಾನಿಟರ್ ಮಾಡ್ತಿದ್ದಾರೆ. ಆ ಲೇಡಿ ಎದ್ದು ನಡ್ಕೊಂಡು ಹೋಗ್ತಾರೆ. ಹೊರಗಡೆ ಇರೋರು ಮನೆ ಬ್ಲೂ ಪ್ರಿಂಟ್ ನ ಇಟ್ಟು ಮಾರ್ಕ್ ಮಾಡ್ತಾರೆ. ಇದು ಆರ್ಫನೇಜ್ ಆಗಿದ್ದಾಗ ಮಕ್ಕಳಿಗೆ ಒಂದು ಬೆಡ್ರೂಮ್ ಇತ್ತು. ಅಲ್ಲಿಗೆ ಆ ಲೇಡಿ ಹೋಗ್ತಾರೆ. ಅಲ್ಲಿ ಮಕ್ಕಳು ಕಿರ್ಚಾಡೋ ಶಬ್ದ ಕೇಳ್ತಿದೆ. ಆ ಶಬ್ದ ಮಾನಿಟರ್ ನಲ್ಲೂ ಇವರಿಗೂ ಕೇಳ್ತಾ ಇದೆ. ಈಗ ಆ ಶಬ್ದ ಜಾಸ್ತಿಯಾಗಿ ಸಿಸ್ಟಮ್ ಎಲ್ಲ ಕ್ರಾಶ್ ಆಗುತ್ತೆ. ಈಗ ಆ ಲೇಡಿ ಹೇಳ್ತಾರೆ, ನಾನೊಂದು ಕತ್ಲೆ ಪ್ರಪಂಚದೊಳಗಡೆ ಹೋಗಿದ್ದೆ. ಅಲ್ಲಿ ಮಕ್ಕಳೆಲ್ಲ ಕಿರ್ಚಾಡ್ತಾ ಇದ್ರು. ಆದ್ರೆ ನನ್ ಕಣ್ಣಿಗೆ ಸೈಮನ್ ಕಂಡಿಲ್ಲ. ಇದನ್ ಕೇಳಿ ಕಾರ್ಲೋಸ್ಗೆ ಕೋಪ ಬರುತ್ತೆ. ಏನು ದುಡ್ಡಿಗೋಸ್ಕರ ಏನೇನೋ ಡ್ರಾಮಾ ಮಾಡ್ತಾ ಇದ್ದೀರಾ, ಸುಮ್ನೆ ಇಲ್ಲಿಂದ ಹೋಗಿ ಅಂತ. ಆ ಲೇಡಿ ಪೊಲೀಸ್ ಕೂಡ ಅದನ್ನೇ ಹೇಳ್ತಾರೆ. ಆದ್ರೆ ಲಾರಾಗ್ ಅನ್ನಿಸ್ತಾ ಇದೆ ಅವರೆಲ್ಲ ಹೇಳಿದ್ದು ನಿಜ, ಈ ಮನೇಲಿ ದೆವ್ವ ಇದೆ ಅಂತ. ಕಾರ್ಲೋಸ್ ಹೇಳ್ತಾನೆ, ನಾವು ಈ ಮನೇಲಿ ಇರೋದ್ ಬೇಡ. ಆದ್ರೆ ಇವಳು ಒಪ್ಪಲ್ಲ. ಹೀಗೆ 1 ವರ್ಷ ಕಳೆದು ಹೋಯ್ತು. ಒಂದಿನ ದೆವ್ವ ಓಡ್ಸಕ್ ಬಂದಿದ್ದ ಲೇಡಿ ಒಂದು ರೂಮ್ಗೆ ಹೋಗಿದ್ರು ಅಲ್ವಾ, ಅದೇ ರೂಮ್ಗೆ ಇವಳು ಕೂಡ ಹೋಗ್ತಾಳೆ.
ಆಗ ವಿಂಡೋ ಗ್ಲಾಸ್ ಸಡನ್ ಆಗಿ ಹೊಡೆದೋಗುತ್ತೆ. ಹೋಗ್ ನೋಡಿದಾಗ ಅಲ್ಲೊಂದು ಬಾಕ್ಸ್ ಸಿಗುತ್ತೆ. ಅದ್ರೊಳಗಡೆ ಗೊಂಬೆಗಳಿದೆ. ಅಲ್ಲೊಂದು ಫೋಟೋನು ಸಿಗುತ್ತೆ. ಅದು ಇವರು ಸೈಮನ್ ಜೊತೆಲಿ ತಗ್ಸ್ಕೊಂಡಿದ್ದ ಫೋಟೋ. ಸೊ ಇವಳಿಗೆ ಕನ್ಫರ್ಮ್ ಆಗುತ್ತೆ ಆ ದೆವ್ವಗಳೆಲ್ಲ ಸೇರ್ಕೊಂಡು ನನ್ ಜೊತೆಲಿ ಟ್ರೆಜರ್ ಹಂಟ್ ಗೇಮ್ ಆಡ್ತಿದೆ ಅಂತ. ತಕ್ಷಣ ಆ ಫೋಟೋನ ತಗೊಂಡು ಒಂದು ಆಲ್ಬಮ್ ನ ಓಪನ್ ಮಾಡ್ತಾಳೆ. ಆ ಫೋಟೋ ಇದ್ದ ಜಾಗನ ನೋಡಿದಾಗ ಅಲ್ಲೊಂದು ರೋಸ್ ಇದೆ. ಇದು 2ನೇ ಕ್ಲೂ. ರೋಸ್ ಎಲ್ಲಿರುತ್ತೆ? ಗಾರ್ಡನ್ ನಲ್ಲಿ ಅಲ್ವಾ? ಗಾರ್ಡನ್ ಗೆ ಹೋದಾಗ ಅಲ್ಲಿ ಇನ್ನೊಂದು ಕ್ಲೂ ಸಿಗುತ್ತೆ. ಅದೇನಂದ್ರೆ ಒಂದು ಬಟ್ಟೆ ಪೀಸ್. ಅದೊಂದು ಬೆಡ್ಶೀಟ್ ಗೆ ರಿಲೇಟ್ ಆಗಿರೋ ಪೀಸ್. ಓಡ್ ಬಂದು ಚೆಕ್ ಮಾಡಿದಾಗ ಬೆಡ್ಶೀಟ್ ನಲ್ಲಿ ಚಾಕ್ಲೇಟ್ ನ ಕವರ್ ಸಿಗುತ್ತೆ. ಆ ಕವರ್ ನ ಇದಕ್ಕೂ ಮುಂಚೆ ಸೈಮನ್ ಬಳಸ್ತಾ ಇದ್ದ ಬಾಕ್ಸ್ ಒಳಗಡೆ ನೋಡಿದ್ಲು. ಈಗ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಒಂದು ಡೋರ್ ನ ನಾಬ್ ಸಿಗುತ್ತೆ. ಆ ನಾಬ್ ನ ಇಟ್ಕೊಂಡು ಮನೆ ಇಡೀ ಸುತ್ತಾಡ್ತಾ ಇದ್ದಾಳೆ. ಆದ್ರೆ ಆ ನಾಬ್ ಯಾವ ಡೋರ್ಗೂ ಸೆಟ್ ಆಗ್ತಾ ಇಲ್ಲ. ಕೊನೆಯದಾಗಿ ಆ ಗ್ಯಾರೇಜ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲೂ ಸೆಟ್ ಆಗ್ತಿಲ್ಲ. ಆ ದಿನ ರಾತ್ರಿ ಮೇರಿ ಬಂದಾಗ ಒಂದು $1 ಬೀಳ್ಸಿ ಹೋಗಿರ್ತಾರೆ. ಅದೀಗ ಇವಳಿಗೆ ಸಿಗುತ್ತೆ. ಆ ಮೇರಿ ಯಾಕೆ ಇಲ್ಲಿಗೆ ಬಂದಿದ್ರು ಅಂತ ಯೋಚನೆ ಮಾಡ್ತಾಳೆ. ಆಗ ಅಲ್ಲಿ ತುಂಬಾ ಸಿಮೆಂಟ್ ಮೂಟೆಗಳಿದೆ. ಅದನ್ನೆಲ್ಲ ಎಳೆದು ನೋಡಿದಾಗ ಅಲ್ಲೊಂದು ಸೀಕ್ರೆಟ್ ಡೋರ್ ಇದೆ. ಆ ಡೋರ್ ಹೊಡೆದು ನೋಡಿದಾಗ ಅಲ್ಲಿ ಕೆಲವೊಂದು ಸಿಮೆಂಟ್ ಮೂಟೆಗಳಿದೆ. ಅದನ್ನೆಲ್ಲ ಬಿಚ್ಚಿ ಸುರಿದ್ ನೋಡ್ತಾಳೆ. ಅದ್ರೊಳಗಡೆ ಮನುಷ್ಯನ ಅಸ್ಥಿ ಪಂಜರಗಳಿದೆ. ಇವಳಿಗೆ ಶಾಕ್ ಆಗುತ್ತೆ. ಇವಳು ಈ ಆರ್ಫನೇಜ್ ಅಲ್ಲಿ ಇದ್ದಾಗ ಇವಳಿಗೆ ಕೆಲವು ಫ್ರೆಂಡ್ಸ್ ಇದ್ರು. ಅದ್ರಲ್ಲೊಬ್ಳು ಹ್ಯಾಂಡಿಕ್ಯಾಪ್. ಅವಳು ಕಾಲಿಗೆ ಹಾಕಿದ್ದ ಸ್ಟೀಲ್ ಕೂಡ ಸಿಗುತ್ತೆ. ವಿಷಯ ಏನಂದ್ರೆ ಮೇರಿ, ಅದೇ ಅಜ್ಜಿ ಇದ್ದಾರಲ್ಲ, ಅವರು ತನ್ನ ಮಗ ಥಾಮಸ್ ಸಾವಿಗೆ ಕಾರಣ ಈ ಆರ್ಫನೇಜ್ ಅಲ್ಲಿದ್ದ ಮಕ್ಕಳು. ಕೊನೆಯದಾಗಿ ಥಾಮಸ್ 5 ಜನರ ಜೊತೆ ಆಟ ಆಡಿದ್ದ. ಅವ್ರೆ ಅವನ್ ಮಾಸ್ಕ್ ನ ರಿಮೂವ್ ಮಾಡಿ ಆ ಗುಹೆ ಒಳಗಡೆ ಕಳಿಸಿರೋದು. ಸೊ 5 ಜನ ಮಕ್ಕಳೇ ಥಾಮಸ್ ಸಾವಿಗೆ ಕಾರಣ ಅಂತ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ಮೇರಿ ಸಾಯಿಸಿ ಮೂಟೆ ಒಳಗಡೆ ಹಾಕಿದ್ದಾರೆ. ಇಷ್ಟು ವರ್ಷದ ನಂತರ ಇವ್ರು ಆರ್ಫನೇಜ್ ನ ತಗೊಂಡು ರಿನೋವೇಟ್ ಮಾಡಿದ್ರಿಂದ ಒಂದು ವೇಳೆ ಈ ಮಿಸ್ಟ್ರಿನ ಕಂಡು ಹಿಡಿದಿದ್ದಾರಾ ಇಲ್ವಾ ಅನ್ನೋ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮೇರಿ ಆ ದಿನ ರಾತ್ರಿ ಇಲ್ಲಿಗೆ ಬಂದಿರ್ತಾರೆ. ಸೊ ಈಗ ಲಾರಾಗೆ ಈ ವಿಷಯ ಗೊತ್ತಾಗಿದ್ರಿಂದ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಇದಕ್ಕೂ ನನ್ ಮಗ ಕಾಣೆ ಆಗೋದಕ್ಕೂ ಏನ್ ಲಿಂಕ್ ಅಂತ ತಾರಾ ಯೋಚನೆ ಮಾಡ್ತಾ ಆ ಟೇಪ್ ಗಳನ್ನ ಪ್ಲೇ ಮಾಡ್ತಾಳೆ. ಆದ್ರೆ ಏನು ಕ್ಲೂ ಸಿಗಲ್ಲ. ಕಾರ್ಲೋಸ್ ಹೇಳ್ತಾನೆ, ನಾವು ಇಲ್ಲೇ ಇದ್ರೆ ಖಂಡಿತ ನಿನಗೆ ಹುಚ್ಚಿಡಿಯುತ್ತೆ. ಸೊ ನಾವು ಬೇರೆ ಕಡೆ ಹೋಗೋಣ ಅಂತ. ಸರಿ ಹೋಗೋಣ, ಆದ್ರೆ ನನಗೆ 2 ದಿನ ಟೈಮ್ ಬೇಕು. ನೀವು ಫಸ್ಟ್ ಹೋಗಿ, ನಾನು 2 ದಿನ ಇಲ್ಲೇ ಇದ್ದು ಆಮೇಲೆ ಬರ್ತೀನಿ ಅಂತ ಅವನ್ನ ಮಾತ್ರ ಕಳಿಸ್ತಾಳೆ. ಈಗ ಲಾರಾ ಅವಳು ಆರ್ಫನೇಜ್ ಅಲ್ಲಿ ಇದ್ದಾಗ ಯಾವ ರೀತಿ ಇತ್ತು ಅದೇ ತರನೇ ಬದಲಾಯಿಸ್ತಾಳೆ. ಈಗ ಇವಳ ಸಿಸ್ಟರ್ ತರ ಗೆಟಪ್ ಎಲ್ಲ ಹಾಕೊಂಡು ಬೆಲ್ ಹೊಡಿತಾಳೆ. ಅಂದ್ರೆ ಸತ್ತಿರೋ ಇವಳ ಫ್ರೆಂಡ್ಸ್ ಆತ್ಮಗಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಡಿನ್ನರ್ ಹಾಲ್ ನಲ್ಲಿ ಕರೀತಾಳೆ, ಆದ್ರೆ ನೋ ರೆಸ್ಪಾನ್ಸ್. ಈಗ ಲಾರಾ ಕಿರ್ಚಾಡ್ತಾ ಇದ್ದಾಳೆ, ನನ್ ಮಗನಿಗೆ ನೀವೆಲ್ಲ ಏನ್ ಮಾಡಿದ್ರಿ ಅಂತ. ಆಗ ಚಿಕ್ಕ ವಯಸ್ಸಲ್ಲಿ ಆಡಿದ್ದ 1 2 3 ಟಚ್ ಆನ್ ದ ವಾಲ್ ಗೇಮ್ ನ ಆಡ್ತಾಳೆ. ನಂಬರ್ ಹೇಳಿ ತಿರುಗ್ದಾಗ ಒಂದು ಹುಡುಗಿ ಆತ್ಮ ಬರುತ್ತೆ. ಹೀಗೆ ಆಟನ ಮುಂದುವರಿಸಿದಾಗ ಸತ್ತಿರೋ 5 ಜನರ ಆತ್ಮನು ಬರುತ್ತೆ. ಒಂದು ಹುಡುಗಿ ಇವಳನ್ನ ಮುಟ್ಟಿದಾಗ ಉಳಿದವರೆಲ್ಲ ಹೋಗಿ ಹೈಡ್ ಆಗ್ತಾರೆ. ಈಗ ಇವಳು ಒಬ್ಬೊಬ್ಬರನ್ನೇ ಹುಡ್ಕೊಂಡು ಹೋಗ್ತಾಳೆ. ಹೀಗೆ ಹೋದಾಗ ಇದಕ್ಕೂ ಮುಂಚೆ ಸ್ಟೆಪ್ಸ್ ಹತ್ರ ಒಂದು ಡೋರ್ ನ ನೋಡಿದ್ಲು ಅಲ್ವಾ? ಅಲ್ಲೋಗಿ ನೋಡಿದಾಗ ಅಲ್ಲಿ ಯಾರು ಇಲ್ಲ. ಆಗ ಅಲ್ಲಿ ಯಾವ್ದೋ ಆತ್ಮ ಡೋರ್ ನ ಕ್ಲೋಸ್ ಮಾಡುತ್ತೆ. ಸೊ ಇವಳು ಅಲ್ಲೇ ಟ್ರ್ಯಾಪ್ ಆಗ್ತಾಳೆ. ಹೊರಗಡೆ ಹೋಗೋಕೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ನೋಡಿದಾಗ ಅಲ್ಲೊಂದು ಸೀಕ್ರೆಟ್ ಡೋರ್ ಇದೆ. ಈಗ್ಲೇ ಗೊತ್ತಾಗುತ್ತೆ ಇವಳಿಗೆ ಸಿಕ್ಕಿದ್ದ ನಾಬ್ ಈ ಡೋರಿಗೆ ಸೆಟ್ ಆಗ್ತಿದೆ ಅಂತ. ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ. ಆಕ್ಚುಲಿ ಇದೇ ಜಾಗದಲ್ಲಿ ಆ ಮೇರಿ ಥಾಮಸ್ ನ ಸೀಕ್ರೆಟ್ ಆಗಿ ಬೆಳೆಸಿರ್ತಾರೆ. ಆ ವಿಡಿಯೋ ಟೇಪ್ ನಲ್ಲೂ ಈ ಜಾಗ ಕ್ಯಾಪ್ಚರ್ ಆಗಿದೆ. ಅಲ್ಲಿ ನೋಡಿದ್ರೆ ಸೈಮನ್ ಇದ್ದಾನೆ. ಅಮ್ಮ ಬಂದ್ಬಿಟ್ಟೆ ಅಂತ ಅವನಿಗೆ ಸಮಾಧಾನ ಮಾಡ್ತಾಳೆ. ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆ ದೆವ್ವಗಳು ಬಿಡ್ತಾನೆ ಇಲ್ಲ. ಈಗ ನೋಡಿದ್ರೆ ಇವಳು ಕೈಯಲ್ಲಿದ್ದ ಸೈಮನ್ ಕಾಣಿಸ್ತಾ ಇಲ್ಲ. ಟ್ವಿಸ್ಟ್ ಏನಂದ್ರೆ ಇವಳು ಸೈಮನ್ ನ ನೋಡಿದ್ಲು ಅಲ್ವಾ, ಅದೆಲ್ಲ ಇವಳು ಇಮ್ಯಾಜಿನೇಷನ್ ಅಷ್ಟೇ. ವಿಷಯ ಏನಂದ್ರೆ ಕೆಳಗಡೆ ಸೈಮನ್ ನ ಡೆಡ್ ಬಾಡಿ ಇದೆ. ಈಗ್ಲೇ ಏನಾಯ್ತು ಅಂತ ತೋರಿಸ್ತಾರೆ. ಆ ದಿನ ಕೋಪ ಮಾಡ್ಕೊಂಡು ಓಡಿದ್ದ ಸೈಮನ್ ಈ ಸೀಕ್ರೆಟ್ ಬೇಸ್ಮೆಂಟ್ ಒಳಗಡೆ ಓಡ್ ಬಂದಿರ್ತಾನೆ. ಲಾರಾ ಏನ್ ಮಾಡಿದ್ದಾಳಂದ್ರೆ ಸೈಮನ್ ನ ಹುಡುಕ್ತಾ ಇರುವಾಗ ಆ ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಅವಸರದಲ್ಲಿ ಅಲ್ಲಿದ್ದ ಕಬ್ಬಿಣದ ವಸ್ತುಗಳನ್ನ ಡೋರ್ ಮೇಲಿಟ್ಟು ಹೋಗಿರ್ತಾಳೆ. ಇದರಿಂದ ಸೈಮನ್ ಇಲ್ಲೇ ಟ್ರ್ಯಾಪ್ ಆಗಿ ಸತ್ತೋಗಿದ್ದಾನೆ. ಅವನು ಈ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ, ಆದ್ರೆ ಆಗಿಲ್ಲ. ಅದೇ ಶಬ್ದನೇ ಇವಳಿಗೆ ಕೆಲವೊಂದ್ಸಲ ಕೇಳಿರುತ್ತೆ. ಹೀಗೆ ಸೈಮನ್ ಇಲ್ಲಿ ಸಿಗಾಕೊಂಡಿದ್ದಾನೆ ಅನ್ನೋ ವಿಷಯನ ಹೇಳಕ್ಕೋಸ್ಕರನೇ ಥಾಮಸ್ ನ ಆತ್ಮ ಟ್ರೈ ಮಾಡಿರುತ್ತೆ. ಅವನ್ ನಡವಳಿಕೆ ಪ್ರಕಾರ ಮಾಸ್ಕ್ ನ ಮುಟ್ಟಿದ್ರೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೇನೆ ಆ ದಿನ ಲಾರನ್ ತಳ್ಳಿ ಓಡೋಗಿರ್ತಾನೆ. ಹಾಗೇನೆ ಥಾಮಸ್ ತರನ್ನೇ ಲಾರಾ ಫ್ರೆಂಡ್ಸ್ ಕೂಡ ಸತ್ತೋಗಿದ್ದಾರಲ್ವಾ, ಆ ಆತ್ಮಗಳು ಕೂಡ ಸೈಮನ್ ನ ಸೇವ್ ಮಾಡೋಕೆ ಇವಳಿಗೆ ಕೆಲವೊಂದು ಕ್ಲೂಸ್ ಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದ್ಯಾವ್ದು ಇವಳಿಗೆ ಅರ್ಥ ಆಗಿರಲ್ಲ. ಸೊ ಈಗ ತನ್ನ ಮಗನ್ ಸಾವಿಗೆ ನಾನೇ ಕಾರಣ ಅನ್ನೋದು ಗೊತ್ತಾದ್ಮೇಲೆ ದುಃಖದಲ್ಲಿ ಕಿರ್ಚಾಡ್ತಾ ಇದ್ದಾಳೆ. ಹಾಗೇನೆ ಟ್ಯಾಬ್ಲೆಟ್ ಗಳನ್ನ ತಗೊಂಡು ಇವಳು ಕೂಡ ಸತ್ತೋಗ್ತಾಳೆ. ಈಗ ಇವಳು ಕಣ್ಣಿಗೂ ಥಾಮಸ್ ನ ಆತ್ಮ ಸೇರಿದಂತೆ ಆ ಮೇರಿ ಸಾಯಿಸಿದ್ದ ಇವಳ ಫ್ರೆಂಡ್ಸ್ ಆತ್ಮಗಳು ಕೂಡ ಕಾಣಿಸುತ್ತೆ. ಎಲ್ರನ್ನು ಕೂರ್ಸ್ಕೊಂಡು ಲಾರಾ ಕತೆ ಹೇಳ್ತಿದ್ದಾಳೆ.
ಕಟ್ ಮಾಡಿದ್ರೆ ಕಾರ್ಲೋಸ್ ಲಾರಾ ಹಾಗೇನೆ ಸೈಮನ್ ಸಮಾಧಿ ಹತ್ರ ಬರ್ತಾನೆ. ಈಗ ಕಾರ್ಲೋಸ್ ಮನೆ ಒಳಗಡೆ ಬಂದಾಗ ಇವರು ಲಾರಾ ಕೊಟ್ಟಿದ್ದ ಲಾಕೆಟ್ ಸಿಗುತ್ತೆ. ಇದರ ಅರ್ಥ ಏನಂದ್ರೆ ಇವನು ಒಂದು ವಿಷಯನ ಹೇಳಿರ್ತಾನೆ, ಸೈಮನ್ ಸಿಗೋ ತನಕ ಈ ಲಾಕೆಟ್ ನಿನ್ ಹತ್ರನೇ ಇರ್ಲಿ ಅಂತ. ಈಗ ಸೈಮನ್ ಸಿಕ್ಕಿ ಅವಳು ಕೂಡ ಆತ್ಮಗಳ ಜೊತೆನೆ ಇರೋದ್ರಿಂದ ಈ ಲಾಕೆಟ್ ನ ಕಾರ್ಲೋಸ್ಗೆ ವಾಪಸ್ ಕೊಟ್ಟಿರ್ತಾಳೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾನೇ ಎಮೋಷನಲ್ ಆಗಿದೆ ಅಲ್ವಾ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.